ಇದು ನಮ್ಮ ವಿಡಿಯೋ ಮಾಡುವ ಉದ್ದೇಶ ಏನಂತ ಹೇಳಿದ್ರೆ ನಮ್ದು ಒಂದೇ ಎಂತ ಗೊತ್ತಾ, ಕೃಷಿಯಲ್ಲಿ ಜನರಿಗೆ ಆಸಕ್ತಿ ಕಮ್ಮಿ ಆಗಿದೆ. ಅದ್ರದ್ದು ಮಾಹಿತಿ ಇಲ್ಲ, ಮಾಹಿತಿಯ ಕೊರತೆ ಉಂಟು. ಆ ಮಾಹಿತಿ ಸಿಗ್ಲಿ ಜನರಿಗೆ, ಆದಷ್ಟು ಜನ ಕೃಷಿಗೆ ಈಗ ಯುವಜನತೆ ಬರ್ಲಿ, ಉದ್ಯಮಕ್ಕೆ ಹೋಗ್ತಾರೆ. ಯಾವುದು ಪೇಟೆಯಲ್ಲಿ ಕೂತ್ಕೊಂಡು ಉದ್ಯಮಕ್ಕೆ, ಆ ಉದ್ಯಮದಷ್ಟೇ ಇದ್ರಲ್ಲಿ ಸಹ ಒಂದು ಒಳ್ಳೆ ಇನ್ಕಮ್ ಉಂಟಂತ ಹೇಳಿದ್ದು ನನ್ನೊಂದು ಇಂಟೆನ್ಷನ್. ಅದಕ್ಕೋಸ್ಕರ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ. ಅಲ್ಲದೆ ನಾನು ಭತ್ತ ಮಾಡಿದೆ, ಭತ್ತದ್ದೆಲ್ಲ ವಿಡಿಯೋ ಮಾಡ್ತೇನೆ. ಮೊನ್ನೆ ನೋಡಿದಿರಿ ನೀವು. ಹಾಗೆ ಟೀಚರ್ ತುಂಬಾ ಜನರದ್ದು ಮಾಡಿದ್ದೇನೆ ನಾನು. ಈಗ 3 ತಿಂಗಳು ನನಗೆ ಟೈಮ್ ಇರಲಿಲ್ಲ, ಹಾಗೆ ನಾನು ವಿಡಿಯೋ ಮಾಡಿಲ್ಲ. ಈಗ ನೀವು ನಿಮ್ಮ ಹೆಂಡತಿಯ ನೆನಪಿಗಾಗಿ ಅವರು ಎಕ್ಸ್ಪರ್ಟ್ ಆದ ನಂತರ ಸ್ಟಾರ್ಟ್ ಮಾಡಿದ್ದೇನೆ. ಇದೊಂದು ಖಾಲಿ ಜಾಗ, ಇದು ದನಕರುಗಳನ್ನು ಮೇಯಿಸುವ ಜಾಗ. ಹೌದಪ್ಪ, ಖಂಡಿತ ನೋಡೋಗುತ್ತದೆ. ಅಂದ್ರೆ ನಮ್ಮ ಈ ಜಾಗ ಆ ಟೈಮಿಗೆ ನಾನು ಪರ್ಚೇಸ್ ಮಾಡಿರ್ತಿದೆ. ಈಗ ನಾನು ಬರುವಾಗ ಖಾಲಿ ಇತ್ತಲ್ಲ ಜಾಗ, ಎಲ್ರು ಹೇಳಿದರು ತೆಂಗಿನಕಾಯಿ, ತೆಂಗಿನ ಮಾಕಿ ಅಂತ. ತೆಂಗಿನಕಾಯಿ ಎಂತದ್ದು ಎಲ್ಲರೂ ಮಾಡ್ತಾರೆ, ಮತ್ತೆ ಎಲ್ಲರೂ ತಿನ್ನುದಿಲ್ಲ. ಹೌದು, ಎಲ್ಲರೂ ತಿನ್ನುದಿಲ್ಲ ಅದನ್ನು. ತೆಂಗಿನಕಾಯಿ, ಅಡಿಕೆ ಎಲ್ಲರೂ ಮಾಡ್ತಾರೆ, ಅದ್ರಲ್ಲಿ ಹಣ ಮಾಡ್ತಾರೆ. ಹಣ ಮಾಡುವ ಉದ್ದೇಶ ಸಹ ಬೇಕು, ಹಣ ಸಹ ಬೇಕು. ಹಣದೊಟ್ಟಿಗೆ ಜನರ ಆರೋಗ್ಯಕ್ಕೆ ಪೂರಕವಾದ ಒಂದು ನಾವು ಮಾಡಿದ್ರೆ ಇದು. ಆಕ್ಚುಲಿ ನೀವು ಎಲ್ಲಿಯವರು ಸರ್? ಸಾಣೂರಿನವರ? ಇಲ್ಲಿಯವರ? ಇದೇ ಊರು, ಇಲ್ಲೇ. ಇದು ನನ್ನ ಮನೆ ಉಂಟಲ್ಲಿ ಕೆಳಗೆ ತಂದೆಯವರದ್ದು. ನಾವು ಸಣ್ಣಗಿಂದ ಇಲ್ಲೇ ದೊಡ್ಡದಾದ. ಹೌದು. ಅದ ನಂತರ ನೀವು ಕುವೈಟಲ್ಲಿ ಎಷ್ಟು ವರ್ಷ ಇದ್ದೀರಿ? ಕುವೈಟಲ್ಲಿ ನಾನು ಇಲ್ಲಿಂದ PUC ತನಕ ಇಲ್ಲಿ ಕಲ್ತಿದ್ದೇನೆ. ಮತ್ತೆ ಆ ತನಕ ಸ್ವಲ್ಪ ಬಡತನ ಎಲ್ಲ ಇತ್ತು, ಅದರಲ್ಲಿ ನಮ್ದು ಮಾರ್ಕ್ಸ್ ಕೂಡ ಅಷ್ಟು ಹೈ ಇರ್ಲಿಲ್ಲ. ಮತ್ತೆ ನಾನು ಬಾಂಬೆಗೆ ಹೋಗಿ, ಬಾಂಬೆಯಲ್ಲಿ ನಾನು ಹಗಲಿನಲ್ಲಿ ನಾನು ಕೆಲಸ ಮಾಡಿ ರಾತ್ರಿಯಲ್ಲಿ 2 ಡಿಪ್ಲೊಮಾ ಮಾಡಿದೆ. ಏರ್ ಕಂಡೀಷನ್, ಎಲೆಕ್ಟ್ರಿಷಿಯನ್. ಅದು 78 ನಲ್ಲಿ, 80ರಲ್ಲಿ. ಆ ಟೈಮಿಗೆ ಏರ್ ಕಂಡೀಷನ್ ಗೆ ಬಹಳ ವ್ಯಾಲ್ಯೂ ಇತ್ತು. ನಾನು ಹಾಗೆ ಕುವೈಟಿಗೆ ಹೋದೆ 80ರಲ್ಲಿ ಕುವೈಟಿಗೆ ಹೋಗಿ ಅಲ್ಲಿ ನನಗೆ ಗವರ್ಮೆಂಟ್ ಜಾಬ್ ಸಿಕ್ಕಿತ್ತು ಅಲ್ಲಿ ಡೈರೆಕ್ಟ್. ಲೆಫ್ಟ್ ನಲ್ಲಿ ನಮ್ಗೆ ಇಟಿಯಲ್ಲಿ ಕೊಂಡೋಗಿದ್ರು. ಇಲ್ಲಿಂದ ಅವ್ರು ಕೋರ್ಸ್ ಮಾಡಿದವರೆಲ್ಲ ಕಮ್ಮಿ ಇದ್ರು ಕೆಲಸದವರು. ನಮ್ಗೆ ಇಂಟರ್ವ್ಯೂ ಎಲ್ಲ ತೆಗೆದುಕೊಂಡ್ರು ಅಲ್ಲಿ ಪಾದರಾಗ್ನಲ್ಲಿ ಅಂತ. ಎಷ್ಟು ವರ್ಷ ಸರ್ ಕುವೈಟ್ನಲ್ಲಿ ಇದ್ರಿ? ನಾನು ಸಾಧಾರಣ 35 ವರ್ಷ. 35 ವರ್ಷದ ನಂತರ ನೀವು ಇಲ್ಲಿ ಬಂದು ಇದನ್ನು ಸ್ಟಾರ್ಟ್ ಮಾಡಿದೆ. ಅಲ್ಲಿ ಬಿಟ್ಟು ಕೆಲಸ ಇತ್ತಲ್ಲ, ರಿಟೈರ್ಡ್ ಆಗಿ ಬಂದ? ನಾನು ರಿಟೈರ್ಡ್ ಆಗಿ ಬಂದೆ. ರಿಟೈರ್ಡ್ ಅಲ್ಲ, ನಾನು ಅಲ್ಲಿಂದ ನಮ್ದು ಕೊರೋನಾ ಅದೆಲ್ಲ ಆಗುವಾಗ ಮತ್ತೆ ಅದರ ಮೊದಲು ಬಂದಿದ್ದೆ. ಮತ್ತೆ ಅದು ಕೊರೋನಾ ಹೋಗ್ಲಿಲ್ಲ. ಮತ್ತೆ ಅವರು ನಮ್ಗೆ ಯಾರು ಸೀನಿಯರ್ ಸಿಟಿಸನ್ ಇದ್ದಾರೆ ಅವರಿಗೆ ತೆಗೆದುಕೊಳ್ಳುವ ಅಂತ ಇದ್ದಾರೆ. ನನ್ಗೆ ಹೋಗ್ಲಿಕ್ಕೂ ಕೂಡ ಮನಸ್ಸಿಲ್ಲ. ಸ್ವಲ್ಪ ಅಲ್ಲಿ ಬಂದದ್ದು ಉಂಟು ನನ್ನ ಹತ್ರ, ದೇವರ. ನೀವು 2022ರಲ್ಲಿ ಸಮಥಿಂಗ್ ಇದನ್ನು ಸ್ಟಾರ್ಟ್ ಮಾಡಿದ್ರಿ. ಹೌದು. ಇದರಲ್ಲಿ ಎಷ್ಟು ಎಕರೆ ಜಾಗ ಉಂಟು ಸರ್? ಇದರಲ್ಲಿ 8 ಎಕರೆ ಜಾಗ ಉಂಟು. ನಾನು ಇಲ್ಲಿ ರಬ್ಬರ್ ಹಾಕಿದ್ದೆ. ಫಸ್ಟ್ ನಾನು ಹಾಕಿದ್ದು ಈ ಏರಿಯಾದಲ್ಲಿ. ರಬ್ಬರ್ ಯಾರು ಇಲ್ಲ, ರಬ್ಬರ್ ಕೂಡ ಯಾರಿಗೂ ಗೊತ್ತಿರಲಿಲ್ಲ. ಈ ರಬ್ಬರ್ ಆಗಿದ್ದು, ರಬ್ಬರ್ ನಲ್ಲಿ ಒಳ್ಳೆ ಈಗ ಉಂಟು. ಈಗ ಪುನಃ ಬಂತು ಈಗ ಹೌದು, ಎಲ್ಲರೂ ಕಡಿದ್ರು, ಅಡಿಕೆ ಹಾಕಿದ್ರೆ ಪುನಃ ರೇಟ್ ಉಂಟು. ಅಲ್ಲಿಗೆ 200 ತನಕ ಹೋಗಿದೆ. 200 ಮೇಲೆ 250 ಆಗಿದೆ. ಅದು ಸೀಟಿಗೆ. ಹೌದು, ಸೀಟಿಗೆ ಆಗಿದೆ. ಒಳ್ಳೆ ರೇಟ್ ಅದು ಬಹಳ. ಇಲ್ಲಿ ನೀವು ಇಷ್ಟೆಲ್ಲ ಬೆಳೆಸಿದ್ರಿ. ಈಗ ನನ್ಗೆ ನರ್ಸರಿ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಬನ್ನಿ ಸರ್. ಎಂತ ನಾನು ಹೇಳಿದೆ, ಸೂಪರ್ ಅರ್ಲಿ ಅಂತ. ಸೂಪರ್ ಅರ್ಲಿಯಾ? ವಿಯೆಟ್ನಾಂ ಸೂಪರ್ ಅರ್ಲಿ. ವಿಯೆಟ್ನಾಂ ಸೂಪರ್ ಅರ್ಲಿ ಅಂತ. 1 ವರ್ಷದಲ್ಲಿ ಆಗ್ತದೆ. ಅಲ್ಲಿ ಕಾಯಿ ಬರ್ತದೆ. ಅದರಲ್ಲಿ 1 ವರ್ಷದಲ್ಲಿ ಆಗ್ತದೆ. 1 ವರ್ಷದಲ್ಲಿ ಆಗ್ತದೆ. ಇದು ಡೆಂಗು ಸೂರ್ಯ ಅಂತ, ಕೆಂಪು ಹಲಸು. ಇದರ ಡೆಂಗು ಸೂರ್ಯ, ಇದಕ್ಕೆ ಕಾಯಿಲೆ ಕಮ್ಮಿ ಮತ್ತು ಇಲ್ಲಿ ನಮ್ಮ ಊರಿನಲ್ಲಿ ಬಹಳ ಒಳ್ಳೇದಾಗ್ತದೆ ಗಿಡ. ಅದಕ್ಕೆ ಇದು ಜಾಸ್ತಿ ಮಾಡಿದೆ ನಾನು. ಡೆಂಗು ಸೂರ್ಯ. ಹೌದು, ಇದೆಲ್ಲ ಡೆಂಗು ಸೂರ್ಯ. ಇಲ್ಲಿ ಇದು ಯಾವ್ದು ಸಿಂಗಾಪುರ ಮತ್ತು ಅದು ಸ್ವಲ್ಪ ಗಮ್ಲೆಸ್ ಉಂಟು ಅಲ್ಲಿ. ಗಮ್ಲೆಸ್, ಸಿಂಗಾಪುರ ಅದೆಲ್ಲ ಗಿಡ. ಇದರಲ್ಲಿ ದೊಡ್ಡದಾಗ್ತದೆ. 20 kg ತನಕ ಹಲಸನ್ನು ಆಗ್ತದೆ. ಹೌದು. ಇದು ಎಂತ ಸರ್? ಇದು ಯಾವ ಸರ್? ಇದು ಮುಟವ. ಅದು ಗಿಡ ಮುಟವ, ಎಲ್ಲ ಮುಟವ. ಹೌದು. ರಾಂಬುಟಾನ್ ಉಂಟಾ ಇದ್ರಲ್ಲಿ? ಈಗ ಸಹ ನನಗೆ ಹಾಕ್ಲಿಕ್ಕೆ ಉಂಟು ಇದು. ಮುಟವ. ಹೌದು. ಗಿಡ ನಿಮ್ಗೆ ಯಾರಾದ್ರೂ ಕೇಳಿದ್ರೆ ನೀವು ಕೊಡ್ತೀರಿ? ಹೌದು, ಇದು ಮಾರಾಟ ಮಾಡ್ತೇನೆ ನಾವು. ನನಗೆ ಸ್ವಲ್ಪ. ಒಂದು ಗಿಡಕ್ಕೆ ಎಷ್ಟು ತಗೊಳ್ತೀರಿ? ಮುಟವ ಗಿಡಕ್ಕೆ ನಾನು 350 ಅಷ್ಟು. 350. ಹಲಸಿನ ಗಿಡಕ್ಕೆ ಎಷ್ಟು ತಗೊಳ್ತೀರಿ? ಹಲಸಿನ 300 ತನಕ ಆಯ್ತು. ದೊಡ್ಡ ಗಿಡಕ್ಕೆ ಈಗ ದೊಡ್ಡದಾಗಿದೆ. ಅದು 6 ತಿಂಗಳ ಜಾಸ್ತಿ ಆಯ್ತು. ಈಗ ಸಣ್ಣದಿರುವಾಗ ಗಿಡಕ್ಕೆ ರೇಟ್ ಕಮ್ಮಿ ಇರ್ತದೆ. ಬೆಳೆಯುವಾಗ ಡೈಲಿ ಯಾವ್ದು ಗಿಡ ನೆಟ್ರೆ ಒಳ್ಳೆ? ಸಣ್ಣ ಗಿಡ ನೆಟ್ರೆ ಒಳ್ಳೆದು, ದೊಡ್ಡದು ನೆಟ್ರೆ? ದೊಡ್ಡದು ಅಂದ್ರೆ 1 ವರ್ಷದ ಗಿಡ ನಡ್ಬೇಕು. ದೊಡ್ಡ ಸಣ್ಣ ಕೂಡ ಒಳ್ಳೇದಲ್ಲ. ಇದು ಅಬ್ಬೆ ಫ್ರೂಟ್ಸ್ ಬಹಳ ಒಳ್ಳೇದು ಬರ್ತದೆ ಇಲ್ಲಿ. ಯೆಲ್ಲೋ ಕಲರ್ ಚಿಕ್ಕು. ಇದರದ್ದು ಚಿಕ್ಕದ್ದು ಇದು ಕಜನ್. ಹೌದು, ಕಜನ್. ಹೌದು. ಅದರಲ್ಲಿ ಅದು ಇದರಲ್ಲಿ ವೈಟ್ ಪಲ್ಪ್ ಇರ್ತದೆ. ಬಹಳ ಟೇಸ್ಟ್ ಮತ್ತು ಅದು ಯೆಲ್ಲೋ ಕಲರ್ ಹಣ್ಣು. ಇದು ನಿಮ್ಮ ತೋಟದಲ್ಲಿ ಆಗ್ತಾ ಉಂಟಾ? ಅಲ್ಲಿ ಆಗ್ತದಲ್ಲ ತುಂಬಾ. ನಮ್ದು ಇದರದ್ದು ಜೇನುತುಪ್ಪ ನನ್ನ ಹತ್ರ 8-10 ಗೂಡು ಉಂಟು. ಹೌದು. ಇದರಲ್ಲಿ ತುಪ್ಪ ಸಾಧಾರಣ ಮೊನ್ನೆ ತೆಗೆಯುವಾಗ ನನಗೆ 3 kg ಸಿಕ್ಕಿದೆ. ಹೌದಾ? ಈಗ ತುಪ್ಪ ಎಲ್ಲಿಂದ ನೀವು ತಂದದ್ದು ಸರ್? ಜೇನು ನಾನು ಗೂಡು ತಂದು ಮತ್ತು ಅಲ್ಲಿಂದ ಅದಕ್ಕೆ ಫ್ಯಾಮಿಲಿ ನಾನು ಮಾಡಿದ್ದೆ ಇಲ್ಲಿ. ಹೌದು, ನನ್ನ ಹತ್ರ 2 ಫ್ಯಾಮಿಲಿ ತಂದಿದ್ದೆ ನಾನು ಬರುವಾಗ ಅಲ್ಲಿಂದ. ಮತ್ತೆ ಅಲ್ಲಿಂದ ನಾನು 10 ಫ್ಯಾಮಿಲಿ ಮಾಡಿದ್ದೆ. 2 ಅದರಲ್ಲಿ ನೀವು ಕೊಡ್ತೀರಾ? ಅದು ಗೂಡು ಕೂಡ ಮಾಡ್ತೇನೆ ನಾನು. ಗೂಡು ಕೊಡ್ತೀರಿ? ಹೌದೌದು, ಗೂಡು ಕೊಡ್ತೀರಿ. ಫ್ಯಾಮಿಲಿ ಸಹ ಕೊಡ್ತೀರಾ? ಫ್ಯಾಮಿಲಿ ವಿತ್ ಫ್ಯಾಮಿಲಿ ಕೊಡ್ತೇನೆ. ಗೂಡು ಅದಕ್ಕೆ ಎಷ್ಟು ರೇಟ್ ತಗೊಳ್ತೀರಿ ಸರ್?
ಅದು ಸಾಧಾರಣ 3,000 ಎಲ್ಲ. 3,000 ಎಲ್ಲ ಸೆಟ್ ಎಲ್ಲ ಮಾಡಿ ಕೊಡ್ತೀವಿ. ಸೆಟ್ ಅದರಲ್ಲಿ ಇದು ಕೊಡ್ತದೆ, ಜೇನು ನೊಣ ಎಲ್ಲ ಒಟ್ಟಿಗೆ 3,000 ತೋಟ ಉಂಟಲ್ಲ. ಆಕ್ಚುಲಿ ಅಡಿಕೆ ತೋಟ ಯಾವ್ದು ತೋಟ ಇರ್ಲಿ, ತೋಟದವರು ಈ ಗೂಡು ಹಾಕ್ಲೇಬೇಕು. ಅದು ಕಂಪಲ್ಸರಿ. ಯಾಕೆಂದ್ರೆ ಇದು ಪರಾಗಸ್ಪರ್ಶ ಆದ್ರೆ ನಿಮ್ಗೆ ಜಾಸ್ತಿ ಆಗ್ತದೆ ಹಣ್ಣು ಹಂಪಲ, ಅದು ಗೊತ್ತೇ ಆಗುದು ಅಷ್ಟು ಆಗ್ತದೆ. ಅದು ಖಂಡಿತ ಪರಾಗಸ್ಪರ್ಶಕ್ಕೆ ನಂಬರ್ 1 ಅದು ಬೇಕೇ ಗೂಡು. ಇದು ಮಿಲ್ಕ್ ಫ್ರೂಟ್ಸ್, ಇದು ಕೆಂಪು ಹಣ್ಣು. ಯಾವ ಹಣ್ಣು ದೊಡ್ಡದಾಗ್ತದೆ ಸರ್? ಹಣ್ಣು ಎಷ್ಟು ದೊಡ್ಡದಾಗ್ತದೆ? ಒಂದು ಫ್ರೂಟ್ಸ್ ಎಷ್ಟು ಗ್ರಾಮ್ ಇರ್ತದೆ? ಸಾಧಾರಣ 150-200 ಗ್ರಾಮ್. ಅದು ಇದು ಕೆಂಪು ಕಲರ್ ಇದು, ಮತ್ತು ತಿನ್ಲಿಕ್ಕೆ ಬಹಳ ಸ್ಪೆಷಲ್ ಇದು. ಅದು ನಮ್ದು ಎಲ್ಲೋ ಬೇರೆ ಇರ್ತದೆ, ಅದು ನಮ್ದು ಗ್ರೀನ್ ಕಲರ್ ಅದು. ಮತ್ತು ಅದರ ಒಳಗೆ ಅದು ಪಲ್ಪ್ ಒಳ್ಳೇದಿರಲಿಲ್ಲ, ಟೇಸ್ಟ್ ಇರುದಿಲ್ಲ. ಇದರದ್ದು ಟೇಸ್ಟ್ ಉಂಟು. ಇದು ಅಮೆರಿಕನ್ ಪೇರಳ ಅಂತ. ಅಮೆರಿಕನ್ ಇದರ ಸಣ್ಣ ಪೇರಳ ಆಗ್ತದೆ, ಬಹಳ ಸ್ವೀಟ್. ಮತ್ತು ಇದು ಎಷ್ಟು ವರ್ಷ ಆಯ್ತು ಸರ್ ಇದು ಗಿಡಕ್ಕೆ? ಎಲ್ಲ ಈ ತೋಟನೇ 3 ವರ್ಷದ್ದು. 3 ವರ್ಷ ಆಗ್ತಾ ಉಂಟು. ಇದು ಈಗ 3 ವರ್ಷ ಆಯ್ತಾ? ಇಲ್ಲ, ಇದಕ್ಕೆ ಆಗ್ಲಿಲ್ಲ. ಹೌದು, 2.5-3 ವರ್ಷ ಎಲ್ಲ. 2 ವರ್ಷದಿಂದ ನನಗೆ ಫಲ ಕೊಡ್ತಾ ಉಂಟು. ಇದು ರಂಬುಟಾನ್. ಇದು ಯಾವ್ದು ಹೇಳ್ತಾರೆ ಅದಕ್ಕೆ, ಮುಟಾವ ಅಂತ. ಇದು ಮುಟಾವ್. ಹೌದು, ಇದರಲ್ಲಿ ಮುಟಾವದಲ್ಲಿ ಇದು ಸ್ಪೆಷಲ್. ಇದರಲ್ಲಿ ಬೀಜ ಇಲ್ಲ ಅಂತೆ, ಸೀಡ್ಲೆಸ್. ಮುಟಾವದಲ್ಲಿ ಸೀಡ್ಲೆಸ್ ಹಾಕಿದ್ದೇನೆ ಗಿಡ. ಇದಕ್ಕೆ ಮತ್ತೆ ರೋಗ ಸಹ ಇಲ್ಲ ಅಂತೆ? ಯಾವ ರೋಗ ಸಹ ಈ ಮುಟಾವಕ್ಕೆ ಬರುದಿಲ್ಲ ನೋಡಿ. ಇದು ರೋಗ ಬರುದಿಲ್ಲ, ಮತ್ತೊಂದು ಹಕ್ಕಿಗಳು ತಿನ್ನುವುದಿಲ್ಲ, ಮಂಗಗಳು ತಿನ್ನುವುದಿಲ್ಲ. ಹಕ್ಕಿಗಳು ಮಂಗಗಳು ಯಾವ್ದು ಸಹ ಕಾಯಿ ಅದರ ಒಳಗೆ ಉಂಟು. ಕಾಯಿ ಉಂಟು. ಅದನ್ನು ಓಪನ್ ಮಾಡಿ ಮತ್ತೆ ಅದರ ಒಳಗಿಂದ ತಿನ್ಬೇಕು. ಓಕೆ. ಮೊದಲು ಇದು 3 ವರ್ಷ ನಾನು ಪೈನಾಪಲ್ ಹಾಕಿದ್ದೆ. ಇದರಲ್ಲಿ ಇಷ್ಟೇ ಏರಿಯಾದಲ್ಲಿ ನನಗೆ 6 ಟನ್ ಪೈನಾಪಲ್ ಆಗಿತ್ತು. 6 ಟನ್ ಎಷ್ಟರಲ್ಲಿ ಮಾಡಿದ್ರಿ ಸರ್? ನಾನು ಆವಾಗ ಕಮ್ಮಿ ಇತ್ತು ರೇಟ್, 40ಕ್ಕೆ ಮಾರಿದ್ದೇನೆ ನಾನು. ಇದು ಅಂತ ಹೇಳಿದ್ರೆ ಯಾರು ಈಗಿನ ಜನರೇಷನ್ ಗೊತ್ತಿಲ್ಲ. ಆಯ್ತು, ಫೋಟೋ ಬರ್ಬೋಣ? ಅದು ಹಣ್ಣಾಗಿದೆಲ್ಲ ಸರ್? ಓಕೆ. ಅಲ್ಲ ಸರ್, ಇದು ಎಂತ ಸರ್? ಅದು ಒಳಗೆ ಸಿಪ್ಪೆ ತಿನ್ನೋದಾ? ಇದು ಒಳಗಿದ್ದು ಇದು ನೋಡಿ, ಇದು ಮುಟಾವ್ ಅಂತ. ಮುಟಾವ್ ಇದು ಇಂಗ್ಲಿಷ್ ಅಲ್ಲಿ ಮುಟಾವ್ ಹೇಳುದಾ ಸರ್? ಇಂಗ್ಲಿಷ್ ಅಲ್ಲಿ ಮುಟಾವ್. ಯೂಟ್ಯೂಬ್ ನಲ್ಲಿ ಹೀಗೆ ಬರ್ತದೆ. ಹೊಡಿಯುವಾಗ ಹೀಗೆ ಬರ್ತದೆ, ಒಳಗಿದ್ದು ತಿನ್ಲಿಕ್ಕೆ ನೋಡಿ ಹೀಗೆ. ಅದರಲ್ಲಿ ಇದು ಪಲ್ಪ್ ತಿನ್ನುವುದು. ಅದು ಲೀಚಿ ಹಾಗೆ ಉಂಟು. ಮತ್ತೆ ಇದರಲ್ಲಿ ವಿಟಮಿನ್ ಇ ಎಲ್ಲ ತುಂಬಾ ಉಂಟು. ಇಮ್ಯುನಿಟಿ ಪವರ್ ಗೆ ಬಹಳ. ಇದರಲ್ಲಿ ಪುನಃ ಬೀಜ ಉಂಟು, ಎಲ್ಲ ಬೀಜ ಉಂಟು. ಅದನ್ನು ತಿನ್ನುದು. ಇದು ತಿನ್ಲಿಕ್ಕಿಲ್ಲ. ಅದು ತಿನ್ಲಿಕ್ಕೆ ಬೀಜ ತಿನ್ಬೇಡಿ, ತಿನ್ನಿಡಿ ಬಾಯ್ ಹಾಕಿ. ಇದು ತಿನ್ನೋದು ಹೀಗೆ ಬರ್ತದೆ. ನಾನ ಹೆಂಚಿನ ತಿನ್ನಡಲ್ಲ ತಿಪ್ಪೇನೆ. ಏನು ತಿನ್ಪಲು ತಿನ್ಪಲ ತಿನ್ಬಿಟ್ಟು ತಿಂದಾಯ್ತೆ. ನಾನು ಹೆಂಚಿನ ತಿನ್ನಡಲ್ಲ ತಿಪ್ಪೇನೆ ಮುಲ್ಪಾಪುನು ನೆಟ್ಟಾಪುನು ತಿನ್ನ ತುಲೆ ನಾನು ತಿನ್ನಡ ನಾನು ಲಿಂಬು ತಿನ್ಲೆ ಅವಲ್ಲ ತೀಪೇನೆ ಕೈಚಿನ ಕೈಪೆ ತಿನ್ಲೆ ಪೂರ ತೀಪೇನೆ ರೀ. ಪುಡ ನೆಟ್ಟ 2 ವರ್ಷ 2-3 ಸರ್ತಿ ವರ್ಷ ಸರಿ ಬತ್ತನ ಜೋಕ್ಲಿ ಮಾತ ಕೊರ್ಪುನೆ ಚಾಕ್ಲೇಟ್ ಲೆಕ್ಕನೆ ಒಂದು ಟ್ಯಾಬ್ಲೆಟ್ ನಾನು ಇಂಚಿನ ತಿನ್ನಟ ತೀಪೇನೆ ಭಯ ಮುಟ್ಟ ಬಿತ್ತು ತಿಂತ ಒಂದೈತ ಹೆಚ್ಚಾದ ಪೂರ ಮಲ್ತದ ಎಡ್ಡೆ ಹಾಕೊಂಡೆ ಮುಲ್ಪ ಲಿಂಬು ತುಲೆ ಎಡ್ಡೆ ಹಾಕೊಂಡು ಗೊತ್ತನೆ ಒಂಜಿ ಇರುವ ಗಿಡ ಲಿಂಬು ಬಾಂಡ ಐಟೆ 3 ವೆರೈಟಿ ಉಂಟು. ಅದರಲ್ಲಿ ತುಂಬಾ ಆಗ್ತದೆ ಮಾಡಿದ್ರೆ, ಗಿಡಗಳು ಹಾಕಿದ್ರೆ ತುಂಬಾ ಬರ್ತದೆ ನೋಡಿ. ಲಿಂಬೆಯಲ್ಲಿ ಇದೊಂದು ಲಿಂಬೆ, ಇದು ಯಾವುದು? ಅದರಲ್ಲಿ ಹೆಸರು ಉಂಟು ಇಲ್ಲಲ್ಲ? ಇಲ್ಲ, ಇದು ನಮ್ದು ನಾವು ಶರ್ಬತ್ ಎಲ್ಲ ಮಾಡ್ತೇವೆ. ಲೋಕಲ್ ತಳಿ ಲೋಕಲ್ ತಳಿ ಅದು ಲೋಕಲ್ ತಳಿ. ಇದಕ್ಕೆ ಜಾಸ್ತಿ ಏನು ಇದು ಬೇಡ ಅಲ್ವಾ? ಹೌದು. ಇದು ಬೋರ ಅಂತ ಹೇಳ್ತಾರಲ್ಲ, ಬೋರ. ಇದ್ರ ಸಸಿ ಉಂಟ ನಿಮ್ಮ ಹತ್ರ? ಲಿಂಬೆದು ಖಾಲಿ ಆಯ್ತು, ಇತ್ತು. ಈಗ ಮಾಡಿ ಕೊಡ್ಬೋದು. ಈಗ ನೆಕ್ಸ್ಟ್ ಸಿಗ್ತದೆ, ಮಳೆ ಬರುವ ಮೊದಲು ಆರ್ಡರ್ ನನಗೆ ಬರ್ತದೆ. ಇನ್ನು ನಿಮ್ಗೆ ಎಲ್ಲ ಬೇದಾಕಿ ನನಗೆ ಆರ್ಡರ್ ಹಾಕಿ ಬರ್ತದೆ, ನಾನು ನಿಮ್ಗೆ ಆರ್ಡರ್ ಕೊಡ್ತೇನೆ. ಅದು ಲಿಂಬೆ ಅಲ್ವಾ? ಅದು ಇದು ಎಂತದ್ದು ಬೋರ ಅಂತ ಹೇಳ್ತಾರಲ್ಲ, ದೊಡ್ಡದಾಗ್ತದೆ. ಅದರಲ್ಲಿ ಕಸಿ ಯಾವ್ದು ಒಂದು ಬ್ರೇನ್ ಒಂದು ಮಲ್ದಿನ ಪುರ ಕಸಿ ಹೈಬ್ರಿಡ್ ಒಂದು. ಇದು ಬೋರ ಅಂದ್ರೆ ಅದು ಉಪ್ಪಿನಕಾಯಿ ಹಾಕ್ತಾರೆ ಅದ? ಅಲ್ಲ, ತಿನ್ಲಿಕ್ಕೆ ಯೂಸ್ ಮಾಡ್ತೇವಲ್ಲ, ಇದ್ರ ದೊಡ್ಡದಾಗ್ತದೆ ಕಾಯಿ. ಇದೆಲ್ಲ ಆಗಿತ್ತು ಪೇರಳ. ಇದು ಸ್ವಲ್ಪ ಬೋರ ಅಂತ ಹೇಳ್ತಾರೆ. ನಂಗೆ ಕನ್ನಡದಲ್ಲಿ ಅದು ಇಲ್ಲ ಅಲ್ಲ ಕಾಯಿ, ಇದ್ರೆ ಗೊತ್ತಾಗ್ತದೆ. ಇಲ್ಲಿ ಉಂಟಾ ಅದರಲ್ಲಿ? ಬೋರ ಇಲ್ಲಿ ಉಂಟಲ್ಲ, ಇದು ಸಣ್ಣದಾಗಿ ದೊಡ್ಡದಾಗ್ತದೆ. ದೊಡ್ಡದಾಗ್ಬೇಕು ಇದು. ತೆಗ್ರಿ, ತಿನ್ಲಿಕ್ಕೆ ಆಗುದಿಲ್ಲ ಅದು. ಆಗುದಿಲ್ಲ. ಇದರದ್ದು ಮಾವು ನೋಡಿ ಬೇರೆ. ಇದು ಎಂತದ ಒಂದು ಅದಕ್ಕೆ ಎಂತ ಮಾವು? ಬಾದಾಮಿ ಅಂತ ಹೇಳ್ತಾರೆ. ಎಂತದ 2-3 ತುಂಬಾ ಜಾತಿ ಉಂಟು ಸರ್. 2-3 ಇದು ಗದ್ದೆ ಇದ್ದದ್ದು ಮಾಡಿದ ಅಲ್ಲಪ್ಪ. ಇದು ಹೈಟ್ ಇದಕ್ಕೆ ಹೈಟ್ ಪ್ಲೇಸ್ ಬೇಕು. ಇದಕ್ಕೆ ನೀರ್ ನಿಲ್ಬಾರ್ದು. ನೀರ್ ನಿಂತರೆ ಇದರಲ್ಲಿ ಇದು ಹಾಳಾಗ್ತದೆ, ಸಾಯ್ತದೆ. ಹಾಗೆ ನಾನು ಇದು ಹೈಟ್ ಇಲ್ಲಿ ಇದ್ದ ಪೈಕಿ ಹೈಟ್ ಪ್ಲೇಸ್ ಇದು ನಾನು ಹಾಕಿದೆ. ಇದಕ್ಕೆ ಮುಳ್ಳುಂಟು, ಜಾಗ್ರತೆ ನೋಡಿ. ಡ್ರ್ಯಾಗನ್ ಹೀಗೆ
ಅದು ಹೀಗೆ ಹೋಗ್ತದೆ, ಹೂ ಹೋಗಿ ಇದು ಬರ್ತದೆ ಇದರಲ್ಲಿ. ಇದು ಇಲ್ಲಿ ಒಂದು ಆಗಿದೆ ನೋಡಿ, ಇದು ಹೂ ಆಗಿದೆ, ಇಲ್ಲಿ ಇದು ಡ್ರ್ಯಾಗನ್ ಇದು ದೊಡ್ಡ. ಈಗ ಅಲ್ಲ, ಇನ್ನು ಈಗ ಸ್ಟಾರ್ಟ್ ಆದರೆ ಮಾರ್ಚ್ ಏಪ್ರಿಲ್ ನಿಂದ ಸ್ಟಾರ್ಟ್ ಆದರೆ ಡಿಸೆಂಬರ್ ತನಕ ಆಗ್ತಾ ಹೋಗ್ತದೆ ಇದರಲ್ಲಿ. ಇದರಲ್ಲಿ ಹೌದು, ಯಾವುದು ಇದು ತೋತಾಪುರಿ ಅಂತ ಹೇಳ್ತಾರಲ್ಲ, ತೋತಾಪುರಿ ಎಲ್ರಿಗೂ ಗೊತ್ತು. ಸ್ವಲ್ಪ ಸ್ಪೆಷಲ್ ಇರುವುದು. ತೋತಾಪುರಿಯಲ್ಲಿ ತುಂಬಾ ಆಗ್ತದೆ. ಸರ್, ನಿಮ್ಗೆ ಇದು ಮಾಡಿ ಎಷ್ಟು ತುಂಬಾ ಪ್ರಶಸ್ತಿಗಳು ಸಿಕ್ಕಿದೆ. ನೀವು ಮಾಡಿ ಎಷ್ಟು ಸಮಯದಲ್ಲಿ ನಿಮ್ಗೆ ಪ್ರಶಸ್ತಿ ಬಂದದ್ದು ಸರ್? ನನಗೆ ಆಕ್ಚುಲಿ ತೋಟ ಮಾಡಿ 2ನೇ ವರ್ಷದಲ್ಲಿ ಪ್ರಶಸ್ತಿ ನಮಗೆ ಕೃಷಿ ಇಲಾಖೆ ಅವರು ಕೊಟ್ಟಿದ್ದಾರೆ. ಅದು ಪ್ರಶಸ್ತಿ ಇಲ್ಲಿ ಉಂಟಲ್ಲ, ಒಳಗೆ ಉಂಟಲ್ಲ? ಯಾವುದೆಲ್ಲ ಪ್ರಶಸ್ತಿ ಸಿಕ್ಕಿದೆ ಸರ್ ನಿಮ್ಗೆ? ರೋಟರಿ ಕ್ಲಬ್ ಇಂದ ಸಿಕ್ಕಿದೆ, ಎಲ್ಲ ಕಡೆಯಿಂದ ಸಿಕ್ಕಿದೆ ಸರ್. ನಮ್ಗೆ ಸಹಕಾರಿ ಬ್ಯಾಂಕದಿಂದ ಸಿಕ್ಕಿದೆ, ಪಂಚಾಯತಿನಿಂದ ಸಿಕ್ಕಿದೆ, ಚರ್ಚಿನಿಂದ ಸಿಕ್ಕಿದೆ, ಮತ್ತೆ ನಮ್ದು ಕಾರ್ಕಳದ ಬಸ್ ಸ್ಟ್ಯಾಂಡ್ ಇವರಿದ್ದಾರಲ್ಲ ಅವರು ಕೂಡ ಕೊಟ್ಟಿದ್ದಾರೆ. ಬಸ್ ಸ್ಟ್ಯಾಂಡ್ ಕಂಡಕ್ಟರ್ ಮತ್ತೆ ಡ್ರೈವರ್ ಅದರಲ್ಲಿ ಕೊಟ್ಟಿದ್ದಾರೆ. ತುಂಬಾ ಜನ ಕೊಟ್ಟಿದ್ದಾರೆ. ನಿಮ್ಮ ಪ್ರಶಸ್ತಿಗಳನ್ನು ನಮಗೆ ತೋರಿಸಿ ಆಯ್ತು, ಫೋಟೋದಲ್ಲಿ ತೋರಿಸಿ. ನಾನು ನಿಮ್ಮ ಬಗ್ಗೆ ಕೇಳಿದ್ದೆ, ರೋಟರಿ ಮುಖದ ಭೇಟಿ ಆಗಿಲ್ಲ ನಾನು. ರೋಟರಿ ಹೌದು, ರೋಟರಿ ಕ್ಲಬ್ ನಲ್ಲಿ ನಾನು ಎಷ್ಟು ಏನು ಇದು ಮಾಡ್ಲಿಲ್ಲ. ಈಗ ಗಿಡಗಳನ್ನು ಮಾಡ್ತಾ ಇದ್ದೇನೆ, ಇನ್ನು ಗಿಡಗಳನ್ನು ಮಾರುವಾಗ. ನಿಮ್ಮ ಫುಲ್ ಹೆಸರು ಏನು ಸರ್? ಫುಲ್ ಹೆಸರು ಒಂದು ಹೇಳಿ ನಮ್ಗೆ, ಮತ್ತೆ ಈ ಪ್ರಶಸ್ತಿಗಳಿದ್ದು ಹೌದು. ನಮ್ದು ಸಾಣೂರು, ನಮ್ಮ ಕಾರ್ಕಳದಲ್ಲಿ ಸಾಣೂರು ಗ್ರಾಮ, ಕುಂಟಾಲ್ಪಾಡಿ ಅಂತ, ದೇಂದೊಡ್ಡ ರೋಡ್ ನಲ್ಲಿ ನನ್ನ ಅದು ನಾನು ಮಾಹಿತಿ ಕೊಡ್ತೇನೆ, ಅದು ನಾನು ಮಾಹಿತಿ ಕೊಡ್ತೇನೆ. ಡೈರೆಕ್ಟ್ ಬರೋರು ಡೈರೆಕ್ಟ್ ಬರಲಿ. ಮತ್ತು ನಂದು ಆಕಾಶವಾಣಿ ಮತ್ತು ಇದರಲ್ಲಿ ಉದಯವಾಣಿ ಅದೆಲ್ಲ ಬಂದಿದೆ. ಆಕಾಶವಾಣಿಯಲ್ಲಿ ಆಕಾಶವಾಣಿಯಲ್ಲಿ 2 ಸಲ ಇಂಟರ್ವ್ಯೂ ಮಾಡಿದ್ದೆ ಸರ್. ಇಲ್ಲಿ ಬಂದು ಇಂಟರ್ವ್ಯೂ ಮಾಡಿದ, ಅಲ್ಲಿ ನೀವು ಹೋಗಿ ಇಂಟರ್ವ್ಯೂ ಮಾಡಿದ್ದಾರೆ. ಅದು ಅರ್ಧ ಗಂಟೆ ಇಂಟರ್ವ್ಯೂ ಮಾಡಿದ್ದಾರೆ. ಅವರು ನನಗೆ ಒಂದು 6 ತಿಂಗಳಿಗೊಮ್ಮೆ ಪುನಃ ರಿಪೀಟ್ ಮಾಡ್ತಾ ಇದ್ದಾರೆ. ಸರ್, ತುಂಬಾ ಖುಷಿ ಆಯ್ತು ನಿಮ್ಮನ್ನು ಭೇಟಿಯಾಗಿ. ನಿಮ್ಮ ಉತ್ಸವ ನೋಡಿದ್ರೆ ಒಂದು 25 ವರ್ಷದ ಯುವಕರಂತೆ ಉತ್ಸವ ಉಂಟು. ನಿಮಗೆ ಪ್ರಾಯ ಎಷ್ಟು ಸರ್? ನೀವು ನೋಡ್ಲಿಕ್ಕೆ ಸಹ ಹಾಗೆ ಇದ್ದೀರಿ. ನಿಮ್ಗೆ ಎಷ್ಟು ಪ್ರಾಯ ವಯಸ್ಸು? 67 ಅಂತ ಯಾರು ಹೇಳಲಿಕ್ಕಿಲ್ಲ. ನಿಮ್ಗೆ 67 ಅಂತ ನೀವು ನಮ್ಗಿಂತ ಯಂಗ್ ಕಾಣ್ತೀರಿ. ಯಂಗ್ ಎನರ್ಜಿ ಅಂದ್ರೆ ನಿಮ್ಮಲ್ಲಿ ಒಂದು ಎನರ್ಜಿ ಉಂಟು ಅಲ್ಲ ಸರ್? ಯಾಕೆ ಗೊತ್ತಾ, ನಾವು ಏಜ್ ಇಂಗ್ಲಿಷ್ ಅಲ್ಲಿ ಹೇಳಿದ್ದಾರೆ, ಏಜ್ ಇಸ್ ನಾಟ್ ಕೌಂಟೆಡ್ ಅಂತ, ಕೌಂಟ್ ಇಲ್ಲ ನಿಮ್ಮ ಪ್ರಾಯಕ್ಕೆ. ನಿಮ್ಮ ಹತ್ರ ಹೊಸ ಕನಸುಗಳು ಯಾವಾಗ ಹುಟ್ಟುತ್ತವ ಆಗ ನಿಮ್ಗೆ ಏಜಾಗುದಿಲ್ಲ. ನೀವು ಎಲ್ಲಾಗೆ ಇರ್ತೀರಿ, ಎನರ್ಜಿ ಇರ್ತೀರಿ. ನೀವು ತಮ್ಮ ಧರ್ಮ ಪತ್ನಿಯನ್ನು ಕಳೆದುಕೊಂಡ್ರು ಸಹ ನೀವು ನೋಡಿ, ಏನು ಯಾರು ಸಹ ಇಲ್ಲಿ ಶಾಶ್ವತ ಇಲ್ಲ ಯಾರಿಗೆ ಸಹ. ನಾವು ಬರುವಾಗಲೇ ನಮ್ದು ಬಂದಿದೆ ಎಷ್ಟು ದಿವಸ ಅಂತ, ಯಾರಿಗೂ ಯಾರಿಲ್ಲ, ಒಬ್ಬರೊಟ್ಟಿಗೆ ಒಬ್ಬರಿಂದ ಸಾಯ್ಲಿಕ್ಕೆ ಏನಾಗುದಿಲ್ಲ. ಬದುಕ್ತಿದ್ರೆ ಒಬ್ಬರು ಸಹ ಏನು ನಿಮ್ಮ ಮಕ್ಕಳಿಗೆ ಇದ್ರ ಬಗ್ಗೆ ನಾಲೆಜ್ ಇಲ್ಲ, ಏನು ಮಾಡಿ ತೋರಿಸುವುದಂತ ಹೇಳೋದಕ್ಕೆ ನೀವು ಒಂದು ಸಾಕ್ಷಿದ್ದಾರೆ ನಮ್ಗೆ. ಈಗ ಯುವ ಪೀಳಿಗೆಗೆ ನೀವು ಏನು ಹೇಳಿದ್ರು ಬಯಸ್ತೇವೆ? ಈಗಿನ ಯುವ ಪೀಳಿಗೆಗೆ ಏನು ಹೇಳಿದ್ರು ಕೃಷಿ ಬಗ್ಗೆ ಹೇಳಿ ಸರ್. ಕೃಷಿಕರಿಗೆ ನಮ್ಗೆ ಸ್ವಲ್ಪ ಜಾಗ ಇರ್ತದೆ, ಆದ್ರೆ ನಮ್ಗೆ ಬೇಕಾದಷ್ಟು ಹಣ್ಣು ಹಂಪಲಿನ ಗಿಡಗಳು ನಾವೇ ಹಾಕಿ. ಎಷ್ಟು ಜಾಗ ಇದೆ ಮಿನಿಮಮ್? ಎಷ್ಟು ಜಾಗ ಇದ್ರೆ ಒಬ್ಬ ಕೃಷಿಕ ಅವನ ಫ್ಯಾಮಿಲಿಯನ್ನು ಸೇವ್ ಮಾಡೋದು? ಒಂದು 15 ಜಾಗ ಇದೆ. ಈಗ ಹಳ್ಳಿಯಲ್ಲಿ ಸಹ ಒಂದು ಉತ್ತಮ ಕೃಷಿ ಮಾಡಿ ಸಾಧಿಸಬಹುದಂತ ನೀವು ಒಂದು ತೋರಿಸಿ ಕೊಟ್ಟಿದ್ದೀರಿ, ನಮಗೆ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಿ. ಈಗ ನಾನು ಹೇಳುದಾದ್ರೆ ನೋಡಿ, ಈಗ ಎಂತ ಕೆಲವರಿಗೆ ಇಂಜಿನಿಯರ್ ಎಲ್ಲ ಮಾಡಿ ಬಂದು ವಾಪಸ್ ಬಂದು ಪುನಃ ಹಳ್ಳಿಗೆ ಬಂದು ಕೃಷಿ ಮಾಡ್ತಾ ಇದ್ದಾರೆ. ಈಗ ನೀವು ನೋಡಿ, ಈಗ ಸೋಮಾರಿತನ ಮತ್ತೆ ನಮ್ಮ ಸರ್ಕಾರ ಸಹ ಕೊಡ್ತದಲ್ಲ, ಎಲ್ಲ ಫೆಸಿಲಿಟಿ ಕೊಡ್ತದೆ. ಈಗಂತೂ ಇಂಥ ಭಾಗ್ಯಗಳಿಗೆ ಲೆಕ್ಕವೇ ಇಲ್ಲ. ಇಂಥ ಭಾಗ್ಯಗಳನ್ನು ಕೊಟ್ಟರೆ ಜನರು ಕೆಲಸ ಮಾಡೋದಂತೂ ಖಂಡಿತ ಇಲ್ಲ. ನಿಜವಾಗಿ ನಾವು ಹೇಳ್ತೇವಲ್ಲ, ಭಾರತ ದೇಶ ಅಲ್ಲ, ನಮ್ಮ ಭಾರತ ದೇಶದಲ್ಲಿ ಇಲ್ಲದ ವಸ್ತು ಏನಿಲ್ಲ, ಎಲ್ಲ ನಮ್ಮ ಊರಿನಲ್ಲೇ ಉಂಟು. ನಮ್ಮ ಶಾಲೆ ಮಕ್ಕಳು ಇಲ್ಲಿ ಮೊನ್ನೆ ತುಂಬಾ ಶಾಲೆ 2-3 ಶಾಲೆಯ ಮಕ್ಕಳು ಬಂದು ಹೋದ್ರೆ ಇಲ್ಲಿ ಅವರು ನಮಗೆ ಕಾಂಪ್ಲಿಮೆಂಟ್ಸ್ ಇದು ಕೊಟ್ಟಿದ್ದಾರೆ. ಬಹಳ ಅವ್ರಿಗೆ ಖುಷಿ ನೋಡ್ಬೇಕು. ಅವಳನ್ನು ನೋಡಿ ಅದನ್ನ ಹಣ್ಣುಗಳನ್ನು ತಿನ್ನುವಾಗ ಅವರದ್ದು ಒಂದು ಖುಷಿ ನೋಡಿ ಅವರಿಗೆ ಒಂದು ಉತ್ತೇಜನ ನಾವು ಕೊಡ್ಬೇಕು. ನಾವೀಗ ನಾನು ಜಾಗ ಬರುವಾಗ ಇಲ್ಲಿ ಖಾಲಿ ಜಾಗ ಇತ್ತು, ಎಲ್ಲರೂ ಹೇಳ್ತು ಸೈಟ್ ಮಾಡಿ ಮಾಡು, ದುಡ್ಡು ಎಂತ ದುಡ್ಡು ವಿಷಯ ಅಲ್ಲ. ನಾನೀಗ ತೋಟ ಮಾಡಿ ಹೇಳಿದ್ರು ತೋಟ ಮಾಡ್ತೀನಿ. ನೋಡಿ ನಾನು ಹೇಳ್ತೇನೆ, ನನ್ಗೆ ಸಹ ಅಡಿಕೆ ತೋಟ ಮಾಡೋದಿತ್ತು, ನಾನು ಮಾಡಿಲ್ಲ. ನಾನು ಬಿಸ್ನೆಸ್ ಅಲ್ಲಿ ಲಾಸ್ ಆಗಿ ಟೋಟಲ್ ತುಂಬಾ ಸುಮಾರು ವರ್ಷ ಸೈಲೆಂಟ್ ಆಗಿದ್ದೆ. ಕೊರೋನಾದ ಮೊದಲು 18ರಿಂದ ಈಗ 25 ವರ್ಷ ನಾನು ಏನು ಸೈಲೆಂಟ್ ಆಗಿದೆ, ಜಾಬ್ ಮಾಡ್ತಿದ್ದೆ. ಅಂದ್ರೆ ದಿನ ಇರ್ಬೇಕು. ನಾನು ತುಂಬಾ ಲಾಸ್ ಆಗಿದ್ದೇನೆ. ನಾನು ಲಾಸ್ ಆಗಿ ಬೇರೆ ಹಗ್ಗ ತಗೊಳ್ಬೇಕಿತ್ತು, ನಾನು ಗತಿಗೆಡ್ಲಿಲ್ಲ, ಗೊತ್ತಾಯ್ತಲ್ವ? ನನ್ನ ಜೇಬಲ್ಲಿ 10 ರೂಪಾಯಿ ಇಲ್ಲದ ದಿನ ಸಹ ಉಂಟು. ಹಾಗೆ ಅದನ್ನು ನಾನು ಬೆನ್ನು ಹಿಡ್ಕೊಂಡು ಕೆಲಸ ಮಾಡಿ ಈಗ ನಾನು ಒಂದು ಸ್ಟೆಪ್ ತೆಗೆದಿದ್ದೇನೆ ಮುಂದೆ. ಒಂದೇ ಹೇಳಲಿಕ್ಕೆ, ಈಗ ನನಗೆ ನಂದು ಇದು ಪ್ಯಾಷನ್, ಒಂದು ಹೋಟೆಲ್ ಬಿಸ್ನೆಸ್, ಮತ್ತೊಂದು ಕೃಷಿ. ಈಗ ನೋಡಿ, ನಾನು ಒಬ್ಬನೇ ಮಂಗಳೂರಲ್ಲಿ ಇದ್ದುಕೊಂಡು ಮೊನ್ನೆ ಸಹ ಹೇಳಿದ್ದೆ, ನಾನು
ನಮ್ಮ ಅಜಕಾರಲ್ಲಿ ನಾನು ಕೃಷಿ ಮಾಡ್ತೇನೆ. ನಾನು ಕಾರ್ಕಳದಲ್ಲಿ ಇರುವಾಗ 7 ಎಕರೆ ಕೃಷಿ ಮಾಡ್ತಿದ್ದೆ. ಅಲ್ಲಿ ಹಡಲಿ ಯಾರು ಇರ್ಲಿಕ್ಕೆ ಬಿಡ್ತಿರ್ಲಿಲ್ಲ. ನಮ್ಮ ಬೈಲು ಎಲ್ಲ ಸಹ ಕೃಷಿ ಮಾಡ್ತಿದ್ದೆ. ದುಡ್ಡಿನ ಕಡೆ ನೋಡ್ತಿರ್ಲಿಲ್ಲ. ಈಗ ನನಗೆ ಕಾರಣಾಂತರ ಮಾಡ್ಲಿಕ್ಕೆ ಆಗುದಿಲ್ಲ. ಬರುವ ವರ್ಷ ಆದ್ರೆ ನಾನು ಖಂಡಿತವಾಗಿ ಆ ಹಡಲಿ ಗದ್ದೆ ಪುನಃ ನಾನು ಮಾಡ್ತೇನೆ. ಈ ಸರಿ ನಾನು ಲೀಸಿಗೆ ಆಲ್ರೆಡಿ ಜೂನ್ ತಿಂಗಳಿಗೆ ಮಾಡ್ಲಿಕ್ಕೆ ಗದ್ದೆ ಮಾಡ್ಲಿಕ್ಕೆ, ಅಂದ್ರೆ ನನಗೆ ನೋಡಿ ಹಣಕ್ಕಾಗಿ ಅಲ್ಲ, ನನಗೆ ಆರ್ಗಾನಿಕ್ ಬೆಳೆ ಬೆಳೆಸಲಿಕ್ಕೆ, ಮತ್ತೆ ಇದು ಹೊಸ ಬೆಳೆಗಳು ಬಾಸುಮತಿ ಮತ್ತೆ ಗಂಧಸಾಲೆ, ಮತ್ತೆ ಕೆಲವೆಲ್ಲ ಟೀಚರ್ ಮೊನ್ನೆ ಹೇಳಿದ್ದಾರೆ ಅವರ ಹತ್ರ ಹೊಸ ಹೊಸ ತಳಿಗಳಿದೆ, ಅಂತಹ ತಳಿಗಳನ್ನು ಮಾಡಿ ಆರ್ಗಾನಿಕ್ ರೀತಿಯಲ್ಲಿ ಯಾವುದೇ ಸರ್ಕಾರಿ ಗೊಬ್ಬರ ಯೂಸ್ ಮಾಡದೆ ಎಲ್ಲ ಸಿಗ್ತದೆ. ಸರ್ಕಾರದ ಸೌಲಭ್ಯ ಉಂಟು, ಎಲ್ಲ ಸಬ್ಸಿಡಿ ಉಂಟು, ಎಲ್ಲ ಉಂಟು. ಅದನ್ನು ನಾನು ಮಾಹಿತಿ ಕೊಡ್ತಾ ಇದ್ದೇನೆ. ನೀವು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು.